ನಮ್ಮ ಇಂಡಸ್ಟ್ರಿಯಲ್ಲಿ ಬಿಗ್ ಸ್ಟಾರ್ ದುನಿಯಾ ವಿಜಯ್ ಅವ್ರ ಬಗ್ಗೆ ಒಂದು ಡೈಲಾಗ್ ಇಲ್ಲದೆ ಹೇಳ್ದೆ ಹೋದ್ರೆ ನಮ್ಗೆ ಅವಮಾನ ಆಗುತ್ತೆ. ಲೈಫ್ ಹೇಳುತ್ತೆ ಬೀಳುತ್ತೆ, ಸ್ಟಾರ್ಗಿರಿ ಬರುತ್ತೆ ಹೋಗುತ್ತೆ, ಆದ್ರೆ ಇಲ್ಲಿರೋದು ಸ್ಯಾಂಡಲ್ವುಡ್ ಸಲ್ಗ. ದುನಿಯಾದಲ್ಲಿ ಹೆಂಗ್ ಬೇಕಾದ್ರೆ ಹೆಸರು ಮಾಡ್ತಾರೆ, ಆಕ್ಷನ್ ಮಾಡೋಕ್ಕೂ ರೆಡಿ, ಆಕ್ಷನ್ ಮಾಡ್ಸಕ್ಕೂ ರೆಡಿ. ಎತ್ತಕ್ಕಾಗಲ್ಲ ಜಿಬ್ರ ಲ್ಯಾಂಡ್ ಲಾರ್ಡ್ ಬಾಬ್ ಬ್ಲಾಕ್ ಕೋಬ್ರಾ. ಇನ್ನು ಇಷ್ಟು ದಿನ ಮಲ್ಲಿಗೆ ಹೂ ಮುಡ್ಕೊಂಡ್ಬಂದು ರಚಿತಾ ನೋಡಿದ್ದೆ, ಮಚ್ಚಿಡ್ಕೊಂಡ್ಬಂದು ರಚಿತಾ ನೋಡಿರ್ಲಿಲ್ಲ. ನಟನೆ ಎಲ್ಲ ಅವ್ರ ನಯಂತರ ಈ ಸಿನಿಮಾದಲ್ಲಿ ಆಕ್ಷನ್ ಮಾಡೋದು ಭಯಂಕರ. ಹಳ್ಳಿ ಪಾತ್ರದಲ್ಲಿ ಅವ್ರ ಆಕ್ಟಿಂಗ್ 100 ಸಾರು. ಇಂಡಸ್ಟ್ರಿಗೆ ಒಬ್ರು ಲೇಡಿ ಸೂಪರ್ ಸ್ಟಾರ್. ಕನ್ನಡದಲ್ಲಿ ಕ್ಲಾಸ್ ಆಗಿ ನೋಡ್ತಾ ಇದ್ದೆ, ಫಸ್ಟ್ ಟೈಮ್ ಮಾಸ ನೋಡ್ತಿದ್ದೆ ರಚಿತಾ ನಮ್ನ. ಅಪ್ಪ ಸರ್ ರಾಜಬಿ ಶೆಟ್ಟಿ ಬಗ್ಗೆ ಹೇಳಬೇಕು. ಮೈಯಲ್ಲಿ 30 kg ಬಟ್ಟೋದಿಲ್ಲ ಸರ್. ಆ ರೇಂಜ್ಗೆ ವಿಲನ್ ಆಕ್ಷನ್ ಮಾಡೋದು, ಕಬಾಬ್ ಆಕ್ಷನ್ ಮಾಡೋದು. ಅವರು ಕಾಮಿಡಿಗೂ ಸೆಟ್ ಆಗ್ತಾರೆ, ಹೀರೋಗೂ ಸೆಟ್ ಆಗ್ತಾರೆ, ವಿಲನ್ಗೂ ಸೆಟ್ ಆಗ್ತಾರೆ. ಟೋಟಲ್ ಹೇಳ್ಬೇಕಂದ್ರೆ ಒಂದ್ ಸಿನಿಮಾ ಹಿಟ್ ಆಗ್ಬೇಕಂತ ಕೇಳಿದ್ರೆ ಹೀರೋ ವಿಲನ್ ಹೀರೋಯಿನ್ 3 ಚೆನ್ನಾಗಿ ಮಾಡಿರ್ಬೇಕು. ಅದು ಈ ಸಿನಿಮಾದಲ್ಲಿ ಆಗಿದೆ. ಇನ್ನು ಈ ಸಿನಿಮಾದಲ್ಲಿ ನೀವು ಮದರ್ ಸೆಂಟಿಮೆಂಟ್ ಆಗಿರ್ಬೋದು, ಡಾಟರ್ ಸೆಂಟಿಮೆಂಟ್, ಫಾದರ್ ಸೆಂಟಿಮೆಂಟ್, ವೈಫ್ ಸೆಂಟಿಮೆಂಟ್, ಲೈಫ್ ಸೆಂಟಿಮೆಂಟ್ ಎಲ್ಲ ಆಗಿರ್ಬೋದು. ಕಾಂತಾರ ತರ ಒಂದು ಮಣ್ಣಿಗಾಗಿ ಜನಪರವಾಗಿ ಹೋರಾಡಿದಂತ ಸಿನಿಮಾ ಸಖತ್ತಾಗಿದೆ. ಜೈ ದುನಿಯಾ ವಿಜಯ್. ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದೆ ಸರ್, ನಮ್ಮ ಕನ್ನಡದ ಮಣ್ಣಿನ ಕತೆ, ನಮ್ಮ ಕನ್ನಡದ ಸೊಗಡಿನ ಕತೆ. ದುನಿಯಾ ವಿಜಯ್ ಅವ್ರ ಆಕ್ಟಿಂಗ್ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದಾರೆ ಅಂದ್ರೆ ಅವ್ರು ಆಕ್ಟ್ ಮಾಡ್ತೀರಾ ಅಂತ ಅನ್ಸಲಿಲ್ಲ ಸರ್. ಆಮೇಲೆ ರಾಜ್ಬಿ ಶೆಟ್ಟಿ ಅವರು ವಿಲನಿಸಮ್ ಅಂದ್ರೆ ಅವ್ರ ಹಿಂದೆ ಒಂದು ಹಾಸ್ಯ ನಟ ಗುರ್ಸ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಅವ್ರ ಕಣ್ಣಲ್ಲಿ ಅಭಿನಯ ತೋರಿಸಿದ್ದಾರೆ. ಒಂದು ದೊಡ್ಡ ಕಳನಟ ಆಗೋ ಎಲ್ಲ ಲಕ್ಷಣಗಳಿದೆ ಸರ್. ಒಂಥರ ಮೈಯೆಲ್ಲ ಗಡಗಡ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಆಗಿನ ಕಾಲದಂತ ಒಂದು ರೆಟ್ರೋ ಫೀಲು, ಆ ರೆಟ್ರೋ ಕತೆ, ಆಮೇಲೆ ನಾವು ನೋಡಿರೋಂಥ ಕತೆ ಸರ್. ಆ ಶೋಷಣೆ, ಆ ಬಡತನ ಎಲ್ಲ ಒಂದು ಕಣ್ಣಿಗೆ ಕಡ್ದಂಗೆ ತೋರಿಸಿದ್ದಾರೆ. ಕನ್ನಡಕ್ಕೆ ಒಂದು ದೊಡ್ಡ ಸಿನಿಮಾ ಸರ್, ಅದ್ಭುತವಾದಂತ ಸಿನಿಮಾ. ಫ್ಯಾಮಿಲಿ ಎಲ್ಲ ಬಂದು ನೋಡ್ಲೇಬೇಕಾದಂತ ಸಿನಿಮಾ ಸರ್. ಹೌದು ಸರ್, ಹೌದು ಸರ್. ತುಂಬಾ ಕಷ್ಟ ಸರ್. ಆಗಿನ ಕಾಲದ ಆ ಒಂದು ರೆಟ್ರೋ ಫೀಲ್ 60s 70s ಅಲ್ಲಿ ಮತ್ತೆ ಕಟ್ಕೊಟ್ಟಿದ್ದಾರೆ. ಆ ಒಂದು ಕೋಲಾರ ಪ್ರಾಂತದ ಭಾಷೆ ಆಗಿರ್ಬೋದು ಸರ್. ಮುಖ್ಯವಾಗಿ ದುನಿಯಾ ವಿಜಯ್ ಅವ್ರು ಏನ್ ಆಕ್ಟಿಂಗ್ ಅಲ್ಲ ಸರ್, ಅದು ಒಂಥರ ನೈಜವಾಗಿ ಆಕ್ಟ್ ಮಾಡಿದ್ದಾರೆ. ನನಗಂತೂ 2 ಶಕ್ತಿ ಸರ್ ಈ ಸಿನಿಮಾಗೆ. ರಾಜ್ಬಿ ಶೆಟ್ಟಿ ಒಂದೇ ಮೇಲೆ ಮೀನ್ಸ್ ಒಂದು ಭುಜ ಮೇಲೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ನಮ್ಮ ದುನಿಯಾ ವಿಜಯ್ 2 ಶಕ್ತಿ ಈ ಸಿನಿಮಾದಲ್ಲಿ. ಎಲ್ಲ ಕನ್ನಡಿಗರು ಈ ತರ ಒಂದು ಕನ್ನಡ ಸೊಗಡಿರ್ತಕ್ಕಂಥ ಸಿನಿಮಾನ ಬಂದು ನೋಡ್ಲೇಬೇಕು ಸರ್. ತುಂಬಾ ಎಂಜಾಯ್ ಮಾಡಿದೆ ನಾನಂತೂ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು, ರಿತಾನಿಯಾ ವಿಜಯ್ ಅವರು, ದುನಿಯಾ ವಿಜಯ್ ಅವರ ಮಗಳು ಎಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಹೊಸಬ್ರು ಅಂತ ಅನಿಸ್ತಾ ಇಲ್ಲ ಸರ್. ಅವರೊಂದು ಇಂಪಾರ್ಟೆಂಟ್ ರೋಲು. ರಚಿತಾರಾಮ್ ಅವರು ದಯವಿಟ್ಟು ಈ ರೀತಿ ಸಿನಿಮಾಗಳು ಹೊಸ ಒಂದು ಪ್ರಯೋಗ ದಯವಿಟ್ಟು ಬಂದು ನೋಡ್ಲೇಬೇಕಾದಂತ ಸಿನಿಮಾ. ನನ್ಗಂತೂ ತುಂಬಾ ಇಷ್ಟ ಆಯ್ತದೆ. ದುನಿಯಾ ವಿಜಯ್ ಸರ್ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಿಂದೆ ಏನು ದೌರ್ಜನ್ಯ ದಬ್ಬಳಿಕೆ ಏನಿತ್ತು, ಹಿಂದಿರ್ತಕ್ಕಂಥ ರಾಜಮನೆತನದ ಆಡಳಿತದ ವಿರುದ್ಧ ಇವತ್ತು ಲ್ಯಾಂಡ್ ಸಿನಿಮಾ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಇವತ್ತು ಶೋಷಿತರ ಪರವಾಗಿ, ಸಂವಿಧಾನದ ಪರವಾಗಿ ಮಾಡಿರ್ತಕ್ಕಂಥ ಲ್ಯಾಂಡ್ ಸಿನಿಮಾ ಯಶಸ್ವಿಯಾಗಿ ನುಡಿದಿನ ಆಚರಣೆ ಮಾಡಬೇಕು. ದುನಿಯಾ ವಿಜಯ್ ಸರ್ ಮತ್ತು ರಚಿತಾರಾಮ್ ಎಲ್ಲ ಪಾತ್ರಗಳು ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಎಲ್ಲರೂ ಫ್ಯಾಮಿಲಿ ಸಮೇತವಾಗಿ ಈ ಸಿನಿಮಾವನ್ನು ನೋಡಬೇಕು. ಇವತ್ತು ನುಡಿದಿನ ಸಿನಿಮಾ ಆಚರಿಸಬೇಕು. ಈ ಮೂಲಕ ಲ್ಯಾಂಡ್ ಸಿನಿಮಾ ತಂಡಕ್ಕೆ ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ. ಬಡವರ ಬಗ್ಗೆ, ಹಾಗೆ ನಮ್ಮ ಜಾತಿ ಬಗ್ಗೆ, ಭೇದ ಬಗ್ಗೆ, ಎಲ್ಲರೂ ಒಂದೇ ಜಾತಿ, ಮಾನವ ಜಾತಿ ಸಂವಿಧಾನ ರಚಿಸ್ಬೇಕಂತ ಮಾಡಿದ್ದಾರೆ ಸಿನಿಮಾನ. ಎಲ್ಲ ದೊಡ್ಡವರು ಚಿಕ್ಕವರು ಆ ಥರ ಇಲ್ಲ, ಎಲ್ಲ ಮನುಷ್ಯ ಒಂದೇ ಅಂತ ತೋರಿಸ್ಕೊಟ್ಟಿದ್ದಾರೆ ಮೂವಿಯಲ್ಲಿ. ಬಡವರ ಮಕ್ಕಳು ಬೆಳಿಬೇಕಂತೇಳಿ ಈ ಮೂಲಕ ತೋರಿಸ್ಕೊಟ್ಟಿದ್ದಾರೆ ಸರ್. ತುಂಬಾ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಬೆಂಕಿ ರಾಜ್ಬಿ ಶೆಟ್ಟಿ ಮಾತ್ರ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ, ಹಾಗೂ ಎಲ್ಲರೂ ಆಕ್ಟಿಂಗ್ ಮಾಡಿದ್ದಾರೆ. ನಮ್ಮ ಬಾಸ್ ಅಂತೂ ಕಣ್ಣಲ್ಲಿ ನೀರೇ ತರಿಸ್ಬಿಟ್ಟಿದ್ದಾರೆ. ನಮ್ಮ ಬಾಸ್ ದುನಿಯಾ ವಿಜಯ್ ಬಾಸ್ ಕಣ್ಣಲ್ಲಂತೂ ನೀರೇ ತರಿಸ್ಬಿಟ್ಟಿದ್ದಾರೆ. ಅಷ್ಟು ಚೆನ್ನಾಗಿ ಅಳೋ ಸೀನ್ನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಮೂವಿನ ಥಿಯೇಟ್ರಲ್ಲೇ ನೋಡಿ, ದಯವಿಟ್ಟು ಪೈರಸಿ ಮಾತ್ರ ಮಾಡಬೇಡಿ. ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ. ಜೈ ದುನಿಯಾ ವಿಜಯ್ ಬಾಸ್ ಜೈ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.